ರಾಮಯ್ಯನು ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಬಡ ರೈತ. ಅವನಿಗೆ 2 ಎಕರೆ ಒಣಜಮೀನು ಮಾತ್ರ ಇತ್ತು. ಮಳೆ ಬಂದರೆ ಬೆಳೆ, ಬರ ಬಂದರೆ ಸಾಲ, ಇದೇ ಅವನ ಜೀವನದ ಚಕ್ರ. ಹೆಂಡತಿ ಲಕ್ಷ್ಮಿ ಮತ್ತು ಪುಟ್ಟ ಮಗಳು ಗೌರಿಯೇ ಅವನ ಸಂಪತ್ತು. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಹಳೆಯ ಗುದ್ದಲಿಯನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊಲಕ್ಕೆ ಹೊರಡುತ್ತಿದ್ದ. ಒಂದು ವರ್ಷ ಮಳೆ ಕೈಕೊಟ್ಟಿತು, ಬೆಳೆ ನಾಶವಾಯಿತು. ಸಾಲಗಾರರ ಬಾಗಿಲು ತಟ್ಟಿದಾಗ ಅವಮಾನ ಮಾತ್ರ ಸಿಕ್ಕಿತು. ಆದರೆ ರಾಮಯ್ಯನು ಧೈರ್ಯ ಕಳೆದುಕೊಳ್ಳಲಿಲ್ಲ. ಇಂದು ಕಷ್ಟವಿದ್ದರೂ ನಾಳೆ ಬೆಳಕು ಬರುತ್ತದೆ ಎಂದು ತನ್ನ ಮಗಳನ್ನು ಓದಿಸಲು ನಿರ್ಧರಿಸಿದ. ತಾನೇ ಕೂಲಿ ಕೆಲಸ ಮಾಡಿ ಗೌರಿಯನ್ನು ಶಾಲೆಗೆ ಕಳುಹಿಸುತ್ತಿದ್ದ. ಗೌರಿ ಓದಿನಲ್ಲಿ ತುಂಬ ಚುರುಕು. ಶಿಕ್ಷಕರು ಅವಳಿಗೆ ಪ್ರೋತ್ಸಾಹ ನೀಡಿದರು. ವರ್ಷಗಳ ನಂತರ ಗೌರಿ ಸರ್ಕಾರಿ ಅಧಿಕಾರಿಯಾಗಿ ಹಳ್ಳಿಗೆ ಮರಳಿದಳು. ಮೊದಲ ಕೆಲಸವಾಗಿ ರೈತರಿಗೆ ನೀರಾವರಿ ಯೋಜನೆ ತಂದಳು. ರಾಮಯ್ಯನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಬಡತನವು ಅವನನ್ನು ಮಣಿಸಲಿಲ್ಲ. ಅವನ ಪರಿಶ್ರಮ ಮತ್ತು ನಂಬಿಕೆಯೇ ಅವನನ್ನು ಗೆಲ್ಲಿಸಿತು. ಈ ಕಥೆ ಬಡವರ ಜೀವನದಲ್ಲಿಯೂ ಆಶೆಯ ಬೆಳಕು ಇದ್ದೇ ಇರುತ್ತದೆ ಎಂಬುದನ್ನು ನಮಗೆ ತಿಳಿಸುತ್ತದೆ.